ಯಾರಿಗೆ ಗೊತ್ತು? ಹಳೆದಂತ ಅಮ್ಮ ನೋಡಿದ ನೆನಪಿಲ್ಲ. ಎಲ್ಲಿಯೋ ದಾರಿ ಬದಿಯಲ್ಲಿ ಬಿದ್ದಿರುವಂತ ಅಳುತ್ತಿರುವಂತ ನನ್ನನ್ನು ನೋಡಿ ವೃದ್ಧ ಸ್ತ್ರೀಯಾರ್ವಳು ಅನುಕಂಪದಿಂದ ಎತ್ತಿಕೊಂಡು ಸಾಕಿ ಸಲಹಿದಳಂತೆ. ಆಮೇಲೆ ಅಸುರ ಕುಲಗುರುಗಳಾಗಿರುವಂತಹ ಶುಕ್ರಾಚಾರ್ಯರ ಸಂಸರ್ಗ. ಶುಕ್ರಾಚಾರ್ಯರ ಕರ ಕಮಲ ಸಂಜಾತನಾಗಿ ಬೆಳೆದೆ, ಸರ್ವ ವಿದ್ಯೆಯನ್ನು ಅಭ್ಯಾಸ ಮಾಡಿಕೊಂಡೆ. ಬೆಳೆದೆ ಈ ಹಂತಕ್ಕೆ ಬಂದು ನಿಂತಿದ್ದೇನೆ. ನಾನು ನಮ್ಮ ಪೂರ್ವಿಕರಾದಂತಹ ಕೀರ್ತಿಯನ್ನೆಲ್ಲ ಉಳಿಸಿ ಬೆಳೆಸಿ ಹೋಗಿದ್ದಾರೆ. ಏನು ಮಾಡೋಣ? ಯಾರನ್ನೂ ಕೂಡ ಉಳಿಸಿಕೊಳ್ಳುವುದಕ್ಕೆ ನಮಗೆ ಭಾಗ್ಯ ಇಲ್ಲದಾಗಿ ಹೋಯಿತು, ಯೋಗ ಇಲ್ಲದಾಗಿ ಹೋಯಿತು. ಹಾಗಾಗುವುದಕ್ಕೆ ಕಾರಣ ನಮ್ಮ ಅಜನ್ಮ ಶತ್ರುಗಳಾಗಿರುವಂತಹ ದೇವತೆಗಳು ಅಲ್ಲ, ಆ ವೈಕುಂಠ ಅಧಿಪತಿಯಾಗಿರುವಂತ ಹರಿ ಎಂಬುದರಲ್ಲಿ ಸಂದೇಹವಿಲ್ಲ. ಕೆಟ್ಟ ರಾಕ್ಷಸರಿವರು ಎನ್ನುವ ಹಾಗೆ ಕುಟ್ಟಿ ಕುಟ್ಟಿ ನಮಗೆ ಕೆಡಹೇ ಬಿಟ್ಟ. ಪ್ರಪಂಚದಲ್ಲಿ ಶ್ರೇಷ್ಠರು ಯಾರು, ಸೃಷ್ಟಿಯಲ್ಲಿ ಅಧಿಕಾರು ಯಾರು ಎಂಬುದಾಗಿ ಕೇಳಿದರೆ ರಾಕ್ಷಸರಾಗಿರುವಂತಹ ನಾವೇ. ಆದರೆ ನಮ್ಮವರೆಲ್ಲ ಅಳಿವಿಗೆ ಕಾರಣ ಆ ಹರಿ. ಏನು ಮಾಡೋಣ? ಅವನನ್ನೆಲ್ಲವಾಗಿಸುವುದಕ್ಕೆ ಅದೆಷ್ಟೋ ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಪಾಲಿಗದ ಆಗದೇ ಹೋಗುವುದಕ್ಕೆ ಕಾರಣ ಪ್ರಬಲರಾಗಿದ್ದಾರವರು. ಏನು ಮಾಡೋಣ ಅಂತ ನಮ್ಮವರನ್ನೆಲ್ಲ ಕೇಳಿದಾಗ ಸ್ವರ್ಗವನ್ನೇರಬೇಕು, ಪ್ರತೀಕಾರ ಮಾಡಬೇಕು ಎನ್ನುವ ಹಾಗೆ ಕೇಳಿದಾಗ
ಪಡೆದುಕೊಳ್ಳುವುದು ದ್ವಾರ. ಬೇಕಾಗಿರುವಂತಹ ವರಗಳನ್ನು ಪಡೆಯಬೇಕು. ಆಮೇಲೆ ಶಕ್ತಿವಂತರಾಗಿ ಹೋಗಬೇಕು. ಹೌದು, ಆ ದೇವತೆಗಳಿಗೊಂದು ಗತಿಯನ್ನು ಕಾಣಿಸುವುದಕ್ಕಾಗಿ ಪ್ರಯತ್ನಿಸುತ್ತಿರುವಂತಹ ನನಗೆ ದೇವರವರು ಮೆಪ್ಪಬೇಕು. ಅದಕ್ಕಾಗಿ ಇಲ್ಲಿ ಹೊಣೆಗಾರಿಕೆಯನ್ನು ನಮ್ಮವರಿಗಿದ್ದು ಕಾರಣಕ್ಕೆ ತರಬೇಕು.